ಇವತ್ತು ನಮ್ಮ ಮಮ್ಮಿ ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡಿದ್ದೀನಿ, ಯಮ್ಮಿ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡೋಂಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು ಒಂದು ಬೌಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಮೇಲೆ ಇರೋ ಕಪ್ಪಾಗಿದೆ ಅಲ್ವಾ, ಅದೆಲ್ಲ ತೆಗಿತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಮಿಠಾಯಿ ಮಾಡ್ತೀವಲ್ಲ, ಕೊಬ್ಬರಿ ಮಿಠಾಯಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಒಂಥರ ಸಾಫ್ಟಾಗಿ ಇರುತ್ತೆ, ಹಾರ್ಡಾಗಿರಲ್ಲ. ಸೊ ಹಾಗಾಗಿ ನಾನು ಇದು ತೆಗೆದ್ಬಿಟ್ಟು ಬರೀ ವೈಟದ್ದು ಮಾತ್ರ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಎಲ್ಲಾನು ಸಿಪ್ಪೆ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ಪೇಸ್ಟ್ ಥರ ಮಾಡ್ಕೋಬೇಡಿ, ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳಿ. ಇವಾಗ ನಾವು ಬರ್ಫಿ ಮಾಡೋದಲ್ಲ, ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ. ಇದು ಹೇಗೆ ಮಾಡ್ಕೋಬೇಕಂದ್ರೆ, ಡೈರೆಕ್ಟಾಗಿ ನೀವು ರನ್ ಮಾಡಬೇಡಿ, ಆಫ್ ಆನ್ ಮಾಡ್ತಾ ಮಾಡ್ತಾ ಮಾಡ್ಕೊಳ್ಳಿ. ಆವಾಗ ಪೌಡ್ರ್ ಥರ ಆಗುತ್ತೆ. ನೋಡಿ, ಈ ರೀತಿ ಪೌಡ್ರ್ ಥರ ಆಗಬೇಕು ನಮಗೆ. ಇವಾಗ ಇದನ್ನು ಒಂದು ಬೌಲಷ್ಟು ತಗೊಂಡಿದ್ದೀನಿ. ಒಂದು ಬೌಲಷ್ಟು ಆಗಿದೆ. ಇವಾಗ ಈ ಬೌಲ್ಗೆ ಅರ್ಧದಷ್ಟು ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆ ಇದಕ್ಕಿಂತ ಜಾಸ್ತಿನೂ ಹಾಕೋಬೋದು, ಬಟ್ ಇಷ್ಟು ಸಾಕು. ಇವಾಗ ಹಾಲಿನ ಕೆನೆ ಒಂದು 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಏಲಕ್ಕಿನ ಪೌಡರ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಕೊಬ್ಬರಿ ಪುಡಿನ ಹಾಕೊತಿದ್ದೀನಿ. ಇದಕ್ಕೇನೆ ಶುಗರ್ ಹಾಕ್ತಿದ್ದೀನಿ. ಇದಾದಮೇಲೆ ಹಾಲಿನ ಕೆನೆ ಇದೆಲ್ಲ, ಅದನ್ನು ಹಾಕ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಇಲ್ಲ ಜಾಸ್ತಿ ಇದೆ ಅಂದ್ರೂ ಹಾಕೋಬೋದು, ಇಲ್ಲ 1 ಟೇಬಲ್ ಸ್ಪೂನ್ ಇದೆ ಅಂದ್ರೂ ಅಷ್ಟು ಹಾಕೋಬೋದು. ಇದೊಂದು ಸರಿ ಹಾಲಿನ ಕೆನೆ ಹಾಕಿ ಟ್ರೈ ಮಾಡಿ, ತುಂಬ ಸಾಫ್ಟಾಗಿರುತ್ತೆ, ನಿಮಗೆ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ನಾವು ಇದನ್ನು ಸಪ್ರೇಟಾಗಿ ಇಟ್ಬಿಡಬೇಕು. ಅವಾಗ ಏನಾಗುತ್ತೆ ಅಂದರೆ, ಶುಗರೆಲ್ಲ ಮೆಲ್ಟಾಗಿ ಈ ಕೋಕೋನಟ್ ಇದೆ ಅಲ್ವಾ, ಅದು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸ್ವೀಟ್ ಎಲ್ಲ ಚೆನ್ನಾಗಾಗುತ್ತೆ, ಬೇಗ ಪಾಕ ಬರುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಸೈಡಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಾಗುತ್ತೆ. ನೋಡಿ, ಅರ್ಧ ಗಂಟೆ ಆಗಿದೆ. ಇವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಮಗೆ ಉಂಡೆ ಥರ ಬರಬೇಕು, ಪ್ಯಾನ್ಗೆ ಅಂಟ್ಕೋಬಾರ್ದು. ಅಷ್ಟು ತನಕ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು.
ಇದು ನಾರ್ಮಲ್ ಕೊಬ್ಬರಿ ಮಿಠಾಯಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಚಿಕ್ಕ ಲೈಕ್ ಹಾಕಿ, ಶೇರ್ ಮಾಡಿ. ಥ್ಯಾಂಕ್ ಯು.